ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ polaliskitchen. ಇವತ್ತೊಂದು ವ್ಯತ್ಯಸ್ತವಾಗಿರುವಂತಹ ಆಲೂ ಗಾರ್ಲಿಕ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಉದುರುದುರಾಗಿರುವ ಅನ್ನವನ್ನು ಮಾಡಬೇಕು. ನಾನು 1.5 ಕಪ್ ಅಕ್ಕಿಯನ್ನು ತೊಳೆದು ಕುಕ್ಕರಿಗೆ ಹಾಕಿ 3 ಕಪ್ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಚಮಚ ಎಣ್ಣೆಯನ್ನು ಸೇರಿಸಿ ಮುಚ್ಚಳ ಮುಚ್ಚಿ 2 ವಿಸಿಲ್ ಹಾಕಿ ಅನ್ನವನ್ನು ಮಾಡಿ ಬಿಸಿಯಾರಲು ಬಿಟ್ಟಿದ್ದೇನೆ. ಅಷ್ಟರಲ್ಲಿ 2 ಆಲೂಗಡ್ಡೆಯನ್ನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದೇ ಈ ರೆಸಿಪಿನ ವಿಶೇಷತೆ. ಈ ಥರ ಫ್ರೈ ಮಾಡೋದ್ರಿಂದ ಆಲೂಗಡ್ಡೆ ಕ್ರಿಸ್ಪ್ ಆಗಿ ಬರುತ್ತೆ. ಕಟ್ ಮಾಡಿರುವ ಆಲೂಗಡ್ಡೆಯನ್ನು ತೊಳೆದು ನೀರಪಸೆ ಇರಬಾರ್ದು, ಎಣ್ಣೆಗೆ ಹಾಕಿ ಕೆಂಪಗೆ ಫ್ರೈ ಮಾಡಬೇಕು. ಹೊರಗಡೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಈ ಥರ ಫ್ರೈ ಮಾಡಿದಾಗ. ಫ್ರೆಂಚ್ ಫ್ರೈಸ್ ಎಲ್ಲ ಇರುತ್ತೆ ಅಲ್ವಾ, ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿ ಎಣ್ಣೆಯಿಂದ ತೆಗಿಬೇಕು. ಇನ್ನು ಒಂದು ಬಾಣಲೆಗೆ 2 ಚಮಚ ಎಣ್ಣೆ, 1 ಚಮಚ ತುಪ್ಪ ಹಾಕಿ 20 ಎಸಳು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಬೆಳ್ಳುಳ್ಳಿಯನ್ನು ಫ್ರೈ ಮಾಡಬೇಕು. ಜೊತೆಗೆ 1-2 ಹಸಿಮೆಣಸಿನಕಾಯಿಯನ್ನು ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ 1 ಪುಲಾವ್ ಎಲೆ, 1 ಇಂಚು ಚಕ್ಕೆ, 1 ಚಮಚ ಜೀರಿಗೆ ಹಾಕಿ ಮಸಾಲವನ್ನು ಹುರಿಬೇಕು. ಮಸಾಲವನ್ನು ಬೆಳ್ಳುಳ್ಳಿ ಹುರಿದ ನಂತರವೇ ಸೇರಿಸಬೇಕು, ಇಲ್ಲಾಂದರೆ ಸೀದು ಹೋಗುತ್ತೆ. ಇನ್ನು 2 ಚಮಚ ಕಸೂರಿ ಮೇಥಿ ಹಾಕಿ ಬಾಡಿಸಿ ಫ್ರೈ ಮಾಡಿದ ಆಲೂಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಕಿರುವ ಮಸಾಲ ಆಲೂಗಡ್ಡೆಗೆ ಹಿಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಚ್ಚಕಾರದ ಪುಡಿ, ನಂತರ ಮ್ಯಾಗಿ ಮ್ಯಾಜಿಕ್ ಮಸಾಲವನ್ನು ಸೇರಿಸಬೇಕು. ಇದರ ಬದಲಾಗಿ ಗರಂ ಮಸಾಲವನ್ನಾದರೂ ಹಾಕ್ಕೋಬೋದು. ಮಸಾಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮಾಡಿಟ್ಟಿರುವ ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿ ಹಾಗೂ ಡಿಫ್ರೆಂಟ್ ಆಗಿರುವಂತಹ ಆಲೂ ಗಾರ್ಲಿಕ್ ರೈಸ್ ರೆಡಿ. ಬೆಳ್ಳುಳ್ಳಿಯ ಘಮ, ಮಧ್ಯದಲ್ಲಿ ಕ್ರಂಚಿ ಆಗಿರುವ ಆಲೂಗಡ್ಡೆ, ಹದವಾಗಿರುವಂತಹ ಮಸಾಲ ಒಂಥರ ಡಿಫ್ರೆಂಟ್ ಆಗಿರುವ ಟೇಸ್ಟನ್ನು ಕೊಡುತ್ತೆ. ನೀವು ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.